ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. 49 ವರ್ಷದಿಂದ ಬೆಂಗಳೂರಲ್ಲಿ ಗುಣಿಶಿಲಾ ಸರ್ಜಿಕಲ್ ಅಂಡ್ ಮೆಟರ್ನಿಟಿ ಹಾಸ್ಪಿಟಲ್ ಅಂತ ನಡೆಸ್ತಾ ಇದ್ದೀವಿ. ನಮಗೆ ಬಳ್ಳಾರಿ, ಅನಂತಪುರ ಈ ಭಾಗದಿಂದ ತುಂಬ ಜನ ಪೇಷಂಟ್ಸು, ಮಕ್ಕಳಾಗದೇ ಇರೋರು, ಮೇಯ್ನ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರೋರು ಸಾಕಷ್ಟು ವರ್ಷದಿಂದ ಬರ್ತಾ ಇದ್ದಾರೆ. 1988ನಲ್ಲಿ ಇಡೀ ಸೌತ್ ಇಂಡಿಯಾಗೆ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಆಗಿರೋದು ನಮ್ಮ ಹಾಸ್ಪಿಟ್ಲಲ್ಲಿ. IVF ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇವಾಗ ತುಂಬ IVF ಸೆಂಟರ್ಸ್ ಓಪನ್ ಆಗಿದ್ದಾವೆ. ಈ ಪೇಷಂಟ್ಸ್ಗಳು ಅಷ್ಟೊಂದು ಸೆಂಟರ್ಸ್ಗೆ ಹೋಗ್ಬಿಟ್ಟು ಎಷ್ಟೊಂದು ಕಡೆ ಸಕ್ಸಸ್ ಆಗದೆ ನಮಗೆ ಅಷ್ಟು ದೂರ ಬರ್ತಾರೆ, ಬೇರೆ ಬೇರೆ ಊರಿಂದ ಎಲ್ಲ. ಅದಕ್ಕೆ ಸಾಕಷ್ಟು ಪೇಷಂಟ್ಸ್ಗಳು, ಯಾಕೆ ಸರ್ ನೀವು ಬಳ್ಳಾರಿ ಹತ್ರ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಯಾಕಂದರೆ IVF ಟ್ರೀಟ್ಮೆಂಟಲ್ಲಿ ಒಂದು ವಿಸಿಟಲ್ಲಿ ಟ್ರೀಟ್ಮೆಂಟ್ ಮುಗಿಯಲ್ಲ. ಇದು ಬೇರೆ ಅಪೆಂಡಿಕ್ಸೆಕ್ಟಮಿ ಆಗಲಿ, ಗಾಲ್ ಬ್ಲಾಡರ್ ಸರ್ಜರಿ ಆಗಲಿ, ನೀವು ಹಾಸ್ಪಿಟ್ಲಿಗೆ ಹೋಗೋದು, ನೀವು ಸರ್ಜರಿ ಮಾಡಿಸ್ಕೊಳ್ಳೋದು, ಡಿಸ್ಚಾರ್ಜ್ ಆಗೋದು, ನೀವು ಎಷ್ಟು ದೂರ ಬೇಕಾದರೆ ಹೋಗ್ಬೋದು. ಆದರೆ IVF ಟ್ರೀಟ್ಮೆಂಟಲ್ಲಿ ಒಂದು 5ರಿಂದ 8 ಅಥವಾ 10 ಸರ್ತಿ ಬಂದು ಹೋಗ್ಬೇಕಾಗತ್ತೆ ಪೇಷಂಟ್ಗಳು. ಅದು ಬೆಂಗಳೂರಿಗೆ ಬರೋದಂದರೆ ತುಂಬ ಕಷ್ಟ. ಇಲ್ಲಿಂದ ಬೆಂಗಳೂರು ತನಕ ಬರ್ಬೋದು, ಅಲ್ಲಿಂದ ನಮ್ಮ ಹಾಸ್ಪಿಟ್ಲಿಗೆ ಬರೋದು, ಅಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, ಅಲ್ಲಿ ಇರ್ಕೊಳ್ಳೋಕೆ ವ್ಯವಸ್ಥೆ ಆಗಲಿ ತುಂಬ ಕಷ್ಟ ಆಗಿರೋದ್ರಿಂದ ತುಂಬ ವರ್ಷದಿಂದ ನಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಏನಾದರೂ ಕಷ್ಟ ನಮ್ಮ ಮನಸ್ಸಲ್ಲಿ ಏರಿತ್ತಂದರೆ ಯಾಕೆ ನಾವು ಮುಂಚೆನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ, ನಮಗೆ ಬೆಂಗಳೂರು ಗುಣಿಶಿಲಾದಲ್ಲಿ ಇರುವ ಸ್ಟ್ಯಾಂಡರ್ಡ್ಸ್ ನಾವು ಎಲ್ಲಿ ಓಪನ್ ಮಾಡಿದ್ರು ಅದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಂತ ನಮ್ಮದು ಒಂದು ಆಸೆ. ಸೊ ಅದರಿಂದ ನಾವು ತುಂಬ ಡಿಸ್ಕಸ್ ಮಾಡಿ ಕರೆಕ್ಟ್ ಡಾಕ್ಟರ್ಸು, ಕರೆಕ್ಟ್ ಎಂಬ್ರಿಯಾಲಜಿ ಮತ್ತು ಕರೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಮಾಡಿನೇ ಇಲ್ಲಿ ಬರೋದಂತ ನಾವು ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇಷ್ಟು ಟೈಮ್ ಆಯಿತು. ಸೊ ನಮ್ಮ ಉದ್ದೇಶ ಏನಂದರೆ, ಬೆಂಗಳೂರು ಗುಣಿಶಿಲಾದಲ್ಲಿ ಯಾವ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ನಾವು ದೊರಕಿಸ್ತೀವಿ ಪೇಷಂಟ್ಗೆ, ಅದೇ ಸ್ಟ್ಯಾಂಡರ್ಡ್ ಇಲ್ಲಿ ಬೆಳ್ಳಾರಿ ಮತ್ತು ಸುತ್ತಮುತ್ತ ಇರೋದು ಜಾಗಕ್ಕೆ ದೊರಕಿಸ್ಬೇಕಂತ ನಮ್ಮ ಉದ್ದೇಶ. ಅದಕ್ಕೆ ನಾವು ಈ ಥರ ಫೆಸಿಲಿಟಿ ಮಾಡಿ, ಕ್ಲಾಸ್ 10,000 ಕ್ಲೀನ್ ರೂಮ್ ಫೆಸಿಲಿಟಿ ಮಾಡಿ ಈ ಥರ ನಾವು ಸೌಕರ್ಯ ಮಾಡಿದ್ದೀವಿ. ಸೊ ಅದರಿಂದ ನಾವು ವಿ ಆರ್ ಹೋಪ್ಫುಲ್ ದ್ಯಾಟ್ ವಿ ವಿಲ್ ಬಿ ಏಬಲ್ ಟು ಡೂ ದ ಸೇಮ್ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಗುಣಿಶಿಲಾ ಬೆಂಗಳೂರು ಆರ್ ಬಳ್ಳಾರಿ ಸೆಂಟ್ರಿಗೆ ಬಂದ್ರೂ ಒಂದೇ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಮ್ಮದು ಉದ್ದೇಶ. ಅದು ಒಂದು. ಎರಡನೇದು, ಬಳ್ಳಾರಿ ಟೌನಿಂದ ಬೆಂಗಳೂರಿಗೆ ಬರೋದು ಒಂದು ವಿಷಯ ಆದರೆ, ಬಳ್ಳಾರಿ ಸುತ್ತಮುತ್ತ ಇರೋದು ರೂರಲ್ ಏರಿಯಾಸ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವರಿಗೆ ಬಳ್ಳಾರಿಗೆ ಬರೋದಕ್ಕೆ 1.5 ಗಂಟೆ ಬಸ್ಸಲ್ಲಿ ಬರಬೇಕು. ಇಲ್ಲಿಂದ ಅವರು ಬೆಂಗಳೂರಿಗೆ ಬರ್ಬೇಕಂದ್ರೆ ಇನ್ನೆಷ್ಟು ಕಷ್ಟ ಆಗ್ಬೋದು ಅಂತ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಇಲ್ಲಿ ಈ ಬಳ್ಳಾರಿ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಫರ್ಟಿಲಿಟಿ, ಮಕ್ಕಳು ಆಗದೇ ಇರೋರಿಗೆ ಬರೇ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಬೇರೆ ಯಾವುದು ಪ್ರೆಗ್ನೆನ್ಸಿ ಆಗಲಿ, ಅವರು ಒನ್ಸ್ ಫರ್ಟಿಲಿಟಿ ಸಕ್ಸಸ್ ಆದಮೇಲೆ ಅವರು ನೋಡ್ಕೊಳ್ಳೋ ಲೋಕಲ್ ಗೈನಕಾಲಜಿಸ್ಟ್ ಯಾರಿದ್ದಾರೆ ಅವ್ರು ನೋಡ್ಕೊಳ್ತಾರೆ. ಆ್ಯಂಡ್ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಫಸ್ಟ್ 12 ವೀಕ್ಸ್ ಆಫ್ಟರ್ ಫರ್ಟಿಲಿಟಿ ಪ್ರೆಗ್ನೆನ್ಸಿ ಅದು ಕ್ರೂಷಿಯಲ್ ಟೈಮ್. ಅದು ಅಲ್ಲಿ ನಮ್ಮದು ಸ್ವಲ್ಪ ಎಡಿಷ್ನಲ್ ಎಕ್ಸ್ಪೀರಿಯನ್ಸು, ಅನುಭವ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಲೋಕಲ್ ಗೈನಕಾಲಜಿಸ್ಟ್. ಅಕಸ್ಮಾತ್ ಅವರಿಗೆ ಆ ನಾಲೆಜ್ ಇದ್ದರೆ ಪ್ರೆಗ್ನೆನ್ಸಿ ಆದ ತಕ್ಷಣ ಲೋಕಲ್ ಗೈನಕಾಲಜಿಸ್ಟ್ಗೆ ನಾವು ವಿಲ್ ಹ್ಯಾಂಡ್ ಓವರ್ ದ ಪೇಷಂಟ್. ಬರೀ ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾತ್ರ ನಾವು ಇಲ್ಲಿ ಮಾಡೋದು. ಬೇರೆ ಹೆರಿಗೆ ಆಗಲಿ ಅದಾಗಲಿ ಲೋಕಲ್ ಸಾಕಷ್ಟು ವೆರಿ ಕಾಂಪಿಟೆಂಟ್ ಡಾಕ್ಟರ್ಸ್ ಇದ್ದಾರೆ ಬಳ್ಳಾರಿನಲ್ಲಿ, ದೇ ವಿಲ್ ಮ್ಯಾನೇಜ್. ಸೊ ದಟ್ ಈಸ್ ದ ಇಂಟೆನ್ಷನ್ ಆಫ್ ಸ್ಟಾರ್ಟಿಂಗ್ ದಿಸ್ ಸೆಂಟರ್ ಇನ್ ಬಳ್ಳಾರಿ, ಸೊ ದಟ್ ಈ ಬಳ್ಳಾರಿ ರೀಜನಲ್ಲಿ ಅಥವಾ ಸುತ್ತಮುತ್ತಲಿರೋದು ಏರಿಯಾಗೆ ಜನರಿಗೆ, ಪೇಷಂಟ್ಸ್ಗೆ ಅನುಕೂಲ ಆಗಲಿ ಅಂತ ನಮ್ದು ಉದ್ದೇಶ. ನಾವು ದಿಸ್ ಇಸ್ ಮೇ ಬಿ ಅ ಜೆನೆಟಿಕ್ ಟ್ರೇಟ್, ಬಟ್ ಅದೇನಂತಂದರೆ ನಮ್ಮ ಊರಿನಲ್ಲಿ ಬೇಕಾದಷ್ಟು ಇತ್ತೀಚೆಗೆ ಒಂದು 10 years 12 years ಇಂದ ಈ ಟ್ರೆಂಡ್ ಜಾಸ್ತಿ ಹಾಕೊಂಡು ಬರ್ತಾ ಇದೆ. ಸೊ ನಮ್ಮ ಹತ್ರ ಬರೋ ಪೇಷಂಟ್ಸು 32, 33, 28 ವರ್ಷಕ್ಕೇ ಅವ್ರ ಅಂಡಾಶಯದಿಂದ ಅಂಡಾಣುಗಳು ಕರ್ಗೋಗಿದೆ ಕಂಪ್ಲೀಟ್ಲಿ. ಸೊ ಏನೂ ಸಿಗಲ್ಲ, ನಾವು ಔಷಧಿ ಹಾಕಿದ್ರೂ 1-2 ಮೊಟ್ಟೆ ಅಷ್ಟೇ ಸಿಗೋದು. ಸೊ ಆ ಥರ ಸ್ಥಿತಿಗೆ ಬಂದ್ಬಿಟ್ಟಿದೆ. ಆ್ಯಂಡ್ ಇವಾಗ ತುಂಬಾ ರಿಸರ್ಚ್ ನಡೀತಾ ಇದೆ, ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ. ಅವೆಲ್ಲ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್. ನಾವೇನು ತಿಂತಾ ಇದ್ದೀವಿ, ನಾವೇನು ಕುಡಿತಾ ಇದ್ದೀವಿ ನಮಗಂತೂ ಗೊತ್ತಿಲ್ಲ. ನಾವು ಒಂದು ವಾಟರ್ಮೆಲನ್, ಕರ್ಬೂಜ ತಿನ್ಬೇಕು. ವಾಟರ್ಮೆಲನ್ ಇಸ್ ಕಲ್ಲಂಗಡಿ ತಿನ್ಬೇಕಂತಂದ್ರೆ ಅದರಲ್ಲಿ ಡೈ ಹಾಕಿರ್ತಾರೆ ರೆಡ್ ಮಾಡೋದಕ್ಕೆ. ಮಾವಿನ ಹಣ್ಣು ತಿನ್ಬೇಕಂತಂದ್ರೆ ಆರ್ಟಿಫಿಷಿಯಲ್ ರೈಪನ್ ವಿತ್ ಎಥಿಲಿನ್ ಆಕ್ಸೈಡ್. ಸಕ್ಕರೆ ತಿನ್ಬೇಕಂತಂದ್ರೆ ಅದರಲ್ಲಿ ಸಲ್ಫರ್ ಇರುತ್ತೆ. ಸೊ ಏನೇನು ಇದೆಯೋ, ಏನೇನು ಹಾಲಿನಲ್ಲಿ ಯೂರಿಯಾ, ಸೊ ಏನೇನು ಸೇರಿಸಿರ್ತಾರೋ ಆ ಥರ ಪ್ರಾಬ್ಲಮ್ಸ್ ಅದೇನಾಗುತ್ತೆ ಅಂತಂದರೆ ಅಂಡಾಶಯದಲ್ಲಿ ಇನ್ಫ್ಲಮೇಷನ್ ಶುರು ಆಗುತ್ತೆ. ಸೊ ಇನ್ಫ್ಲಮೇಷನ್ ಶುರುವಾಗಿ ಅಂಡಾಣುಗಳೆಲ್ಲ ಕರ್ಗೋಗ್ತವೆ. ಸೊ ಆ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ ಇವಾಗ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್. ಇದು ಗಾರ್ಬೇಜ್ ಎಲ್ಲ ಕಡೆ ಇದೆ, ಅದರಿಂದ ಮೀಥೇನ್ ಗ್ಯಾಸ್ ಶುರು ಆಗುತ್ತೆ, ಎಮಿಟ್ ಆಗುತ್ತೆ. ಸೊ ಈ ಎಲ್ಲ ಕಡೆ ಬೆಂಗಳೂರಿನಲ್ಲಂತೂ ಬೇಕಾದಷ್ಟಿದೆ. ರೂರಲ್ ಏರಿಯಾಸ್ನಲ್ಲಿನೂ ತುಂಬ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಇನ್ಫ್ಲುಯೆನ್ಸ್ ಇದೆ. ಸೊ ಅದರಿಂದ ಈ ಥರ ಪ್ರಾಬ್ಲಮ್ ಬರ್ತಾ ಇದೆಯಾ ಇಲ್ವಾ ಅಂತ ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಲಾಟ್ ಆಫ್ ರಿಸರ್ಚ್ ಇಸ್ ಹ್ಯಾಪನಿಂಗ್.
ಸೊ ವಿ ವಾಂಟ್ ಟು ಮೇಕ್ ಪೀಪಲ್ ಅವೇರ್ ದಟ್ ಮದುವೆ ಆದಮೇಲೆ ತುಂಬ ಓಕೆ 1-2 ವರ್ಷ ವೆಯ್ಟ್ ಮಾಡಿ 3 ವರ್ಷ ವೆಯ್ಟ್ ಮಾಡಿ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕಡೆ ನೀವು ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಮಾಡಿ, ಅದ್ರ ಜೊತೆಗೆ ಸೈಂಟಿಫಿಕ್ ದಾರಿಗೂ ಹೋಗಬೇಕು. ಯು ಮಸ್ಟ್ ಸೀಕ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗಬೇಕು. ಯಾಕೆ ನನಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಅಟ್ಲೀಸ್ಟ್ ಕೇಳಬೇಕು. ಸೊ ದಟ್ ಈಸ್ ಸಮಥಿಂಗ್ ದಟ್ ವಿ ಶುಡ್ ಸ್ಪ್ರೆಡ್ ಅವೇರ್ನೆಸ್, ಆ್ಯಂಡ್ ಬ್ರಿಂಗಿಂಗ್ ಗುಂಚಿಲ ಟು ಬೆಳ್ಳಾರಿ I think will help that. We must help the rural population to understand that ಅಲ್ಲಿ problems ಇದ್ರೆ they should seek help. They should come to the hospital. ಡಾಕ್ಟರ್ಸ್ ಹತ್ರ ಹೋಗಬೇಕು. ಏನು ಪ್ರಾಬ್ಲಮ್ ಇದೆ, ನನಗೆ ಪ್ರೆಗ್ನೆನ್ಸಿ ಆಗುತ್ತಾ, ನಂದು ಅಂಡಾಶಯದಿಂದ ಮೊಟ್ಟೆ ಬರುತ್ತಾ ಅಂತ ಅಟ್ಲೀಸ್ಟ್ ಕೇಳಬೇಕು. ಬಟ್ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇವೆ. ಸೊ ವೃಷಣದಿಂದ ನಾವು ವೀರ್ಯಾಣು ತೆಗಿಬೇಕಂತಂದರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್. ಸೊ ಮ್ಯಾಕ್ಸಿಮಮ್ ಜನರಲ್ IVFಗೆ ಅಬ್ಬಬ್ಬ ಅಂತಂದರೆ 1 ಡ್ರಗ್ಸ್ ಇನ್ಕ್ಲೂಡೆಡ್ 1.5 to 1.75 ಆಗುತ್ತೆ. ಇವಾಗ ಬೆಂಗಳೂರಲ್ಲಿ ನಮಗೆ ತುಂಬಾ ಜನ ಕಳಿಸ್ಕೊಡ್ತಾರೆ ಡಾಕ್ಟರ್ಸು. ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆನೇ ಇಲ್ಲಿ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಸೊ ಆವಾಗ ನಾವು ಈ ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಅವ್ರ ಫರ್ಟಿಲಿಟಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅದನ್ನೆಲ್ಲ ಮಾತಾಡ್ತೀವಿ. ಯಾವ್ಯಾವ ಥರ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದನ್ನ ವಿವರಣೆ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಒಂದು 15 ವರ್ಷದಿಂದ ನಾವು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಟಿಲ್ 1-2 ವರ್ಷದ ಮುಂಚೆವರೆಗೂ ನಾವೆಲ್ಲ ಟ್ರೀಟ್ಮೆಂಟು ಅವ್ರಿಗೆ ಫ್ರೀ ಆಗಿ ಮಾಡ್ತಾ ಇದ್ವಿ. ಸುಮಾರು ಜನಕ್ಕೆ ವೀರ್ಯದಲ್ಲಿ ಪ್ರಾಬ್ಲಮ್ಸ್ ಇದೆ. ಎಸೋಸ್ಪರ್ಮಿಯಾ ಅಂತ ಹೇಳ್ತೀವಿ, ವೀರ್ಯದಲ್ಲಿ ವೀರ್ಯಾಣುಗಳು ಇರೋದಿಲ್ಲ. ಸೊ ಈ ತರ ಬಂದಿರೋ ಪೇಷಂಟ್ಸ್ಗೆ ವೇರಿಯಸ್ ಕಾಸಸ್ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಅವರ ವೀರ್ಯದಲ್ಲಿ ವೀರ್ಯಾಣು ಇಲ್ಲದೆ ಇರ್ಬೋದು. ಎಲ್ಲಾ ಪೇಷಂಟ್ಸ್ ಒಂದೇ ತರ ಇಂಜೆಕ್ಷನ್ಸ್ ಬೇಕಾಗಲ್ಲ. ಇಂಜೆಕ್ಷನ್ಸ್ ಕೆಲವರಿಗೆ 60 ಸಾವಿರದಲ್ಲಿ ಮುಗಿದೋಗುತ್ತೆ, ಕೆಲವರಿಗೆ 70-80 ಸಾವಿರಕ್ಕೂ ಹೋಗುತ್ತೆ. ಈಗ 35 ವಯಸ್ಸಿರೋ ಹೆಣ್ಮಕ್ಳಿಗೆ ಇಂಜೆಕ್ಷನ್ಸ್ ಜಾಸ್ತಿ ಬೇಕಾಗುತ್ತೆ. ನಮಗೆ ನಾವೊಂದು ಹೇಳ್ಬೋದು ಟಾರ್ಗೆಟ್ ಅಮೌಂಟ್, ಬಟ್ ಅದು ಹೆಚ್ಚು ಆಗ್ಬೋದು ಕಮ್ಮಿನೂ ಆಗ್ಬೋದು. ಮಿನಿಮಮ್ 2-2.5 ಲಕ್ಷವರೆಗೂ ಆಗುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.